ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಮ್ಮ ಅಕ್ಕ ಮಗಳದು ಮದುವೆ ಫಿಕ್ಸ್ ಆಗಿದೆ ದೀಪಂದು. ಹಾಗಾಗಿ ಶಾಪಿಂಗ್ ಎಲ್ಲ ಹೋಗಿದ್ವಿ. ಎಲ್ಲೆಲ್ಲಿ ಶಾಪಿಂಗ್ ಹೋಗಿದ್ವಿ ಅಂತ ಆ ವಿಡಿಯೋ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ವಿಡಿಯೋ ನೋಡಿ. ನಿಮ್ಮ ಸಪೋರ್ಟು ಖಂಡಿತ ಬೇಕೇ ಬೇಕು ನನಗೆ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಮೂವ್ ಆಗೋಕ್ಕಾಗಲ್ಲ. ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ಶಾಪಿಂಗ್ ಹೋಗಿರೋದು ಸಿನ್ನೂರು ಅಮರ್ದೀಪ್ ಶಾಪ್ಗೆ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಆಲ್ಮೋಸ್ಟ್ ನಮ್ಮ ಮನೆಗೆ ಎಲ್ಲರಿಗೂ ಶಾಪಿಂಗ್ ಅಲ್ಲೇನೇ ತೊಗೊಂಡಿದ್ದೀವಿ. ಮದುವೆ ಹುಡುಗಿಗೆ, ಹಾಗೆ ನಮಗೆ, ನಮ್ಮ ಅಕ್ಕಗೆ, ಎಲ್ಲರಿಗೂ ನಮ್ಮ ಸಿಂಧು ಪ್ರತಿಯೊಬ್ಬರಿಗೂ ಎಲ್ಲನೂ ಅಲ್ಲೇ ಪರ್ಚೇಸ್ ಮಾಡಿದ್ದೀವಿ. ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿದ ಕೂಡಲೇ ವಾವ್ ತಗೋಬೇಕು ಅನ್ನಂಗೆ ಇದ್ದಾವೆ. ನಾನು ಕೂಡ ಮದುವೆಗೆ ಅಲ್ಲೇನೇ ಪರ್ಚೇಸ್ ಮಾಡಿದೆ. ಆ ವಿಡಿಯೋ ಮಾತ್ರ ಅಪ್ಲೋಡ್ ಮಾಡಿದ್ದೆ ನಾನು. ಬಟ್ ಯಾವೆಲ್ಲ ಸೀರೆ ತೊಗೊಂಡಿದ್ದೀನಿ ಅಂತ ತೋರಿಸಿರ್ಲಿಲ್ಲ. ಇವತ್ತು ಸೀರೆ ಕಲೆಕ್ಷನ್ಸ್ ತೋರಿಸ್ತೀನಿ. ಜಾಸ್ತಿ ತೊಗೊಂಡಿಲ್ಲ ನಾನು ಈ ಸರಿ, ಸ್ವಲ್ಪನೇ ತೊಗೊಂಡಿರೋದು. ಹಾಗೆ ನನ್ನ ಮಗಳದು ಕೂಡ ಶಾಪಿಂಗ್ ಆಯಿತು, ನಮ್ಮ ಮನೆಯವ್ರದ್ದು ಕೂಡ ಆಯಿತು. ಬನ್ನಿ ಈಗ ತೋರಿಸ್ತೀನಿ ಸೀರೆ ಕಲೆಕ್ಷನ್ಸ್ ನೋಡೋಣ. ಫ್ರೆಂಡ್ಸ್, ಶಾಪಿಂಗ್ ವಿಡಿಯೋ ಇದು ಕೂಡ ಅಷ್ಟೇ ಕಾಣಿಸುತ್ತಾ. ಇದು ಬಂದು ಅಮರ್ದೀಪು ಸಿಂಧನೂರಲ್ಲಿ ತಗೊಂಡಿರೋದು ಸೀರೆ. ಈ ಸೀರೆ ಬಂದು ಒಂದು ಸ್ವಲ್ಪ ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಿಕ್ಕಪೇಟೆಯಲ್ಲಿ, ಒಂದು ಸ್ವಲ್ಪ ಆನೇಕಲ್ಲಲ್ಲಿ, ಹಂಗೆ ಎಲ್ಲ ಕಡೆ ಸ್ವಲ್ಪ ಆಗಿದೆ. ಎಲ್ಲ ಮಿಕ್ಸ್ ಇದೆ. ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಫಸ್ಟು ನನ್ನ ಮಗಳು ಏನೇನು ಶಾಪಿಂಗ್ ಮಾಡಿದಾಳಂತ ಫಸ್ಟ್ ಅವ್ರದ್ದು ನೋಡ್ಕೊಂಬರೋಣ ಬನ್ನಿ. ಅವಳೇನು ಈ ಸಲ ಜಾಸ್ತಿ ತೊಗೊಂಡಿಲ್ಲ. ಅವಳು ಕೂಡ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾಳೆ. ಯಾಕಂದರೆ ಕಾಲೇಜ್ ಇರುತ್ತೆ, ಜಾಸ್ತಿ ಡ್ರೆಸ್ಸಸ್ ಯೂಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸರಿ ಒಂದು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದಾಳೆ. ಬನ್ನಿ ಫ್ರೆಂಡ್ಸ್, ನೋಡ್ಕೊಂಬರೋಣ. ಅವಳು ಫಸ್ಟ್ ಲೆಹಂಗಾ ನೋಡಿರ್ತೀರಾ. ಇದು ಆಲ್ರೆಡಿ ನಾನು ವಿಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇದು ಇಲ್ಲೇ ಚಿಕ್ಕಪೇಟೆಯಲ್ಲೇ ತೊಗೊಂಡಿರೋದು ನಾನು. ನಂದಷ್ಟೇ ಸೀರೆ ಮಾತ್ರ ಸಿನ್ನೂರಲ್ಲಿ ಅಮರ್ದೀಪ್ ಶಾಪಲ್ಲಿ ತೊಗೊಂಡಿರೋದು. ನನ್ನ ಮಗಳದು, ನಮ್ಮ ಮನೆಯವ್ರದ್ದು ಎಲ್ಲ ಇಲ್ಲೇನೇ ಪರ್ಚೇಸ್ ಮಾಡಿರೋದು. ಇದು ಬಂದು ಲೆಹಂಗಾ ತೊಗೊಂಡಿದ್ದಾಳೆ ಅವಳು. ಇದು ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು. ಇದು ಲಂಗ ಕೂಡ ಸೈಡಿಗೆ ಸ್ಟಿಚ್ ಮಾಡಿಸ್ಕೋಬೇಕು. ಬನ್ನಿ, ನನ್ನ ಮಗಳದು ಇದು ಲೆಹಂಗಾ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ. ಇದು ಆಲ್ಮೋಸ್ಟ್ ನಮ್ಮ ಸೈಜ್ ಬರುತ್ತೆ ಫ್ರೆಂಡ್ಸ್. ಇದು ಇವ್ರ ಸೈಜ್ ಸಿಗಲ್ಲ, ಯಾಕಂದ್ರೆ ನನ್ನ ಮಗಳು ತುಂಬಾ ಸಣ್ಣ ಇದ್ದಾಳೆ. ಅವಳ ಸೈಜ್ ಸಿಗೋದೇ ಇಲ್ಲ. ಇದು ಒಂದು ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕು. ಸೈಡಿಗೆಲ್ಲ ಕಟ್ ಮಾಡಿಸಿ ಲೆಂತ್ ಎಲ್ಲ ಮಾಡಿಸ್ಬೇಕು. ಇನ್ನೂ ಮಾಡಿಸಿಲ್ಲ. ಬ್ಲೌಸು ಕೂಡ ಸ್ಟಿಚ್ ಮಾಡಿಸ್ಬೇಕು. ಹಾಗೆ ಇದು ದುಪ್ಪಟ್ಟ ಕೂಡ ತುಂಬ ದೊಡ್ಡದು ಬರುತ್ತೆ ಇದರಲ್ಲೆಲ್ಲ. ಸೆಕೆಂಡ್ ಒನ್ ಬಂದು ಅವಳು ಧಾರೆಗೆ ಸೀರೆ ಉಟ್ಕೊತೀನಿ ಅಂತ ಸೀರೆ ತಗೊಂಡಿದ್ದಾಳೆ, ಗೋಲ್ಡ್ ಕಲರ್ದು. ಗೋಲ್ಡ್ ಕಲರ್ ಸೀರೆ. ಇದು ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟಿದ್ದೀವಿ. ನೋಡಿದ್ಲು ಅವಳು ಮನೆಗೆ ತಂದಾದ್ಮೇಲೆ ಎಲ್ಲನೂ ಕ್ಲೀನ್, ಏನಾದರೂ ಡ್ಯಾಮೇಜ್ ಬರುತ್ತಾ ಅಂತ ಓಪನ್ ಮಾಡಿ ನೋಡಿದ್ಲು. ಹಂಗಾಗಿ ಎಲ್ಲ ಓಪನ್ ಆಗಿದೆ. ಈ ಕಲರ್ ಸೀರೆ, ಇದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು. ಫ್ರೆಂಡ್ಸ್, ಹಳದಿಗೆ ನನ್ನ ಮಗಳು ರೆಡ್ ಕಲರ್ದು ಕ್ಲಾತ್ ತೊಗೊಂಡಿದ್ದೀನಿ. ಅವಳು ರೆಡ್ ಕಲರ್ ಹಾಕೋತಾಳಂತೆ. ಹಾಗಾಗಿ ಇದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು. ಇದಕ್ಕೆ ಯೆಲ್ಲೋ ಕಲರ್ ದುಪ್ಪಟ್ಟ ಬೇಕು ಅಂದ್ಲು ಅವಳು.
ಹಾಗಾಗಿ ಯೆಲ್ಲೋ ಕಲರ್ ದುಪ್ಪಟ್ಟ ತೊಗೊಂಡಿದ್ದೀನಿ. ಇದು ಅದೇ ಲಂಗ ದಾವಣಿ ಥರ ಅವಳು ಈ ಥರ ಕಾಂಬಿನೇಷನ್ ಹಾಕ್ಕೊತಾವಂತೆ. ಮುಂಚೆ ಇದೆಲ್ಲ ಯೆಲ್ಲೋ ಕಲರ್ ಇದೆ, ಅದು ಕೂಡ ಸ್ಟಿಚ್ ಮಾಡಿಸಿದ್ದೆ ಬಟ್ಟೆ ತೊಗೊಂಡು, ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸರಿ ಎಲ್ಲೋ ಬೇಡ ಅಂತ ಅವಳು ರೆಡ್ ತೊಗೊಂಡಿದ್ದಾಳೆ. ರೆಡ್ಡು ಲೆಹಂಗಾ ಬರುತ್ತೆ, ಇದು ದುಪ್ಪಟ್ಟ, ಅದೇ ಲಂಗ ದಾವಣಿ ಈ ಥರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಷ್ಟು ಆಯ್ತು ಅವಳದು. ಧಾರೆಗೆ ಅದ್ರ ಇನ್ನು ಇದು ಹಳದಿಗೆ ಇನ್ನೂ ಒಂದು 2-3 ಡ್ರೆಸ್ ತೊಗೊಂಡಿದ್ದಾಳೆ ಸಿಂಪಲ್ಲಾಗಿ, ಇನ್ನು ಏನಕ್ಕಾದರೂ ಉಟ್ಕೊಳಕ್ಕೆ ಬರುತ್ತೆ ಅಂತ. ಅದು ಇಷ್ಟು ಅವಳದಾಯಿತು. ಫ್ರೆಂಡ್ಸ್, ನನ್ನ ಮಗಳದಾಯಿತು. ಈಗ ನೆಕ್ಸ್ಟು ನಮ್ಮ ಮನೆಯವ್ರ ಡ್ರೆಸ್ಸಸ್ಸು. ಬನ್ನಿ, ಇದು ಬಂದು ಇಲ್ಲೇನೇ ತೊಗೊಂಡಿರೋದು, ನಮ್ಮ ಮನೆ ಹತ್ರ ಶಾಪು. ತುಂಬ ಚೆನ್ನಾಗಿದೆ. ಇದು ಕೂಡ ನನ್ನ ಮಗಳಿಗೆ ಮ್ಯಾಚ್ ಆಗುತ್ತೆ, ಆಲ್ಮೋಸ್ಟ್ ಇಬ್ಬರದು ಮ್ಯಾಚ್ ಆಗುತ್ತೆ. ಇವ್ರದ್ದು ಕೂಡ ನಮ್ಮ ಮನೆಯವ್ರದ್ದು ಡ್ರೆಸ್ ಕಲರ್ ಬಂದು ಲೈಟ್ ಪರ್ಪಲ್ ಕಲರ್, ಒಂಥರ ವೈನ್ ಕಲರ್ ಬರುತ್ತೆ. ವೈನ್ ಕಲರ್ ತುಂಬಾ ಚೆನ್ನಾಗಿದೆ. ಇದು ಓಪನ್ ಮಾಡಲ್ಲ, ಹಾಗೆ ತೋರಿಸ್ತೀನಿ ಅಷ್ಟೇ, ಯಾಕಂದರೆ ತೆಗೆದಿದ್ರೆ ಫೋಲ್ಡಿಂಗ್ ಎಲ್ಲ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಇದು ಕುರ್ತಿ, ಸೂಟು ಬೂಟು ಇದೆ, ಒಂದು 3-4 ಜೊತೆ ಇದೆ. ಸುಮ್ಮನೆ ವೇಸ್ಟು, ಜಾಸ್ತಿ ಯೂಸ್ ಮಾಡಲ್ಲ. ಈ ಥರದ್ದಾದರೆ ಈ ದೀಪಾವಳಿಗೆ, ಇದು ದಸರಾಕ್ಕೆ, ಹಾಗೆ ಯುಗಾದಿಗೂ ಯೂಸ್ ಮಾಡ್ಬೋದು, ಆರಾಮ್ ಅನಿಸುತ್ತೆ ಅಂತ ನಮ್ಮ ಮನೆಯವ್ರು ಈ ಥರ ತೊಗೊಂಡು. ಸೂಟು ಬೂಟ್ ಅಂದರೆ ಫುಲ್ ಹೆವಿ ಆಗುತ್ತೆ ಅಂತ, ಅದು ಬೇಡ ಅಂತ ಈ ಸರಿ ತೊಗೊಂಡ್ರು. ಹಾಗೆ ಹಳದಿಗೆ ಒಂದು ಜೊತೆ ತೊಗೊಂಡಿದ್ದಾರೆ, ಹಳದಿ ಶಾಸ್ತ್ರಕ್ಕೆ. ಇದೊಂದು, ಇದಕ್ಕೆ ವೈಟ್ ಆದರೂ ಹಾಕ್ಬೋದು ಪ್ಯಾಂಟು, ಇಲ್ಲಾಂದರೆ ಗೋಲ್ಡ್ ಕಲರ್ ಆದರೂ ಹಾಕ್ಬೋದು. ಗೋಲ್ಡ್ ಕಲರ್ ತೊಗೊಂಡಿದ್ದಾರೆ. ವೈಟೂ ಇದೆ, ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ಹಾಕ್ಕೊತಾರೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದೇನಾದರೂ ಲಿಂಕ್ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚೆನ್ನಾಗಿದೆ ಇದು ಕೂಡ, ಇದು ತುಂಬಾ ಇಷ್ಟ ಆಯಿತು ನನಗೆ. ಕ್ಲಾತ್ ತುಂಬ ಚೆನ್ನಾಗಿದೆ. ಈ ಸರಿ ನಮ್ಮ ಮನೆಯವರು ಅದೇ ತುಂಬ ಶಾಪಿಂಗ್ ಮಾಡೋಗ್ಬಿಟ್ಟಿದ್ದಾರೆ. ಇದು ಜಸ್ಟ್ ಹೀಗೆ ತೋರಿಸ್ತೀನಿ ಅಷ್ಟೇ, ಯಾಕಂದರೆ ಇದು ಫೋಲ್ಡು ಬಿಚ್ಚಿದ್ರೆ ಹೋಗ್ಬಿಡುತ್ತೆ. ಇದೊಂದು ತೊಗೊಂಡಿದ್ದಾರೆ ಕಲರು. ಹಾಗೆ ಇದೊಂದು ಕಲರು ಬ್ಲ್ಯಾಕು, ಅದು ಲೈಟು ಪಾಚಿ ಕಲರ್ ಬರುತ್ತೆ, ಲೈಟ್ ಪಾಚಿ ಕಲರು. ಇದೊಂದು ಬ್ಲ್ಯಾಕು. ಹಾಗೆ ನೆಕ್ಸ್ಟು ಇದೊಂದು ಆಫ್ ವೈಟು, ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್. ಫ್ರೆಂಡ್ಸ್, ಹಾಗೆ ಒಂದು 3 ಪ್ಯಾಂಟು, ಒಂದು 3 ಶರ್ಟ್ ತೊಗೊಂಡಿದ್ದಾರೆ. ಇನ್ನೂ ಟೈಮ್ ಇದೆ, ಇನ್ನೂ ಮತ್ತೇನು ಪರ್ಚೇಸ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಟೀ ಶರ್ಟು ಒಂದು ಸ್ವಲ್ಪ ತೊಗೋಬೇಕಿತ್ತು, ಜಾಸ್ತಿ ಶರ್ಟ್ ತೊಗೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಇದು ಕಷ್ಟ. ಫ್ರೆಂಡ್ಸ್, ಈಗ ನಂದು ಸೀರೆ ಹಾಗೆ ಒಂದು ಸ್ವಲ್ಪ ಡ್ರೆಸ್ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಅಮರ್ದೀಪಲ್ಲಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಲ್ಲೇ ಬೆಂಗಳೂರಲ್ಲಿ ನೆನೆ ತೊಗೊಂಡಿರೋದು. ಎಲ್ಲ ಮಿಕ್ಸ್ ಇದೆ. ಬನ್ನಿ ನೋಡೋಣ. ಫಸ್ಟು ಡ್ರೆಸ್ ನೋಡ್ಕೊಂಬರೋಣ, ಆಮೇಲೆ ಲಾಸ್ಟಲ್ಲಿ ರಿಸೆಪ್ಷನ್ ಸೀರೆ ತೋರಿಸ್ತೀನಿ ನಾನು. ಒಂದೆರಡು ಡ್ರೆಸ್ ತೊಗೊಂಡಿದ್ದೀನಿ. ವೆಸ್ಟ್ರನ್ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು.
ಇಷ್ಟು ಬರುತ್ತೆ. ಹಾಗೆ ಇದಕ್ಕೆ ಪ್ಯಾಂಟ್ ತುಂಬ ಚೆನ್ನಾಗಿ ಬಂದಿದೆ. ಪ್ಯಾಂಟು ಫುಲ್ಲು ಅಂಬ್ರೆಲಾ ಪ್ಯಾಂಟ್ ಅನ್ನಂಗೆ ಬಂದಿದೆ. ಅಂದರೆ ಜಾಸ್ತಿ ಉದ್ದ ಇಲ್ಲ, ತುಂಡ. ತುಂಬ ಚೆನ್ನಾಗಿದೆ, ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಹಾಗೆ ಬ್ಲ್ಯಾಕ್ ಅಂತ ತುಂಬಾ ಇಷ್ಟ ಆಯಿತು ನನಗೆ. ಇದು ಪ್ಯಾಂಟು, ಈ ಕಡೆ ನೋಡ್ಬೋದು ಡಿಸೈನ್ ಬಂದಿದೆ. ಇದೊಂದು ಸ್ವಲ್ಪ ಪ್ಯಾಂಟು, ಇದು ಮೇಲೆದು ಟಾಪ್. ತಂದ ಮೇಲೆ ಒಂದು ಸ್ವಲ್ಪ ಟ್ರಯಲ್ ನೋಡಿದೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂತ. ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟ್ ಕೂತ್ಕೊಂಡಿದೆ. ಇದೂ ಅಷ್ಟೇ, ಅದು ಯೆಲ್ಲೋ ಕಲರ್ದು ಅಷ್ಟೇನೆ. ಸದ್ಯಕ್ಕೆ ಇಷ್ಟು ಶಾಪಿಂಗ್ ಮಾಡ್ಕೊಂಡಿದ್ದೀವಿ. ಇದು ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತು ನನಗೆ. ಬ್ಲ್ಯಾಕ್ ಕಲರು ತುಂಬಾ ಇಷ್ಟ, ಹಾಗಾಗಿ ಈ ಬ್ಲ್ಯಾಕ್ ತೊಗೊಂಡೆ. ಹಾಗೆ ನೆಕ್ಸ್ಟು ಈಗ ಸೀರೆ ಹಳದಿಗೆ ಯೆಲ್ಲೋ ಕಲರ್ ತೊಗೊಂಡೆ ನಾನು. ಹಳದಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸೈನ್ ಇದೆ. ಇದು ಫ್ಯಾನ್ಸಿ ಸೀರೆ, ತುಂಬಾ ಚೆನ್ನಾಗಿದೆ. ನೋಡ್ಬೋದು ಡಿಸೈನು ತುಂಬ ಚೆನ್ನಾಗಿ ಬಂದಿದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಕಲರು ಕೂಡ ಅಷ್ಟೇ ಒಂಥರ ಚೆನ್ನಾಗಿದೆ ಇದು. ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇಲ್ಲೇನೇ ತೊಗೊಂಡಿರೋದು ನಾನು, ಚಿಕ್ಕಪೇಟೆಯಲ್ಲಿದ್ದು. ಒಂದೇ ಸರಿ ಶಾಪಿಂಗ್ ಆಗಲ್ಲ. ಫಸ್ಟು ನನ್ನ ಮಗಳದು ಮುಗಿಸ್ಕೊಂಡ್ವಿ, ಆಮೇಲೆ ಮತ್ತೆ ಇನ್ನೊಂದು ಸರಿ ನಾನು ಹೋಗಿದ್ದೆ. ಮತ್ತು ನಮ್ಮ ಮನೆಯವ್ರದ್ದು ಒಂದು ಸರಿ ಶಾಪಿಂಗ್ ಇಲ್ಲೇನೇ ಮಾಡಿಕೊಂಡ್ರು ಅವರು. ನೆಕ್ಸ್ಟು ಫ್ರೆಂಡ್ಸ್, ಈ ಸೀರೆ ಒಂದು ತೊಗೊಂಡಿದ್ದೀನಿ. ಆ ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ, ಹಂಗಾಗಿ ಎಲ್ಲ ಫುಲ್ ಫೋಲ್ಡಿಂಗ್ ಹೋಗಿದೆ. ಇದು ಒಂಥರ ಗ್ರೀನ್, ಬ್ಲೂ ವಿತ್ ಗ್ರೀನ್ ಬರುತ್ತೆ ಈ ಕಲರು. ಇದು ರೆಡ್ ಬಾರ್ಡ್ರು, ತುಂಬಾ ಚೆನ್ನಾಗಿದೆ. ಬಟ್ ಈ ಥರ ಇರಲಿಲ್ಲ ನನ್ನ ಹತ್ರ ಪ್ಯಾಟ್ರನ್, ಹಂಗಾಗಿ ಇದು ತೊಗೊಂಡೆ. ಬಟ್ ಇದನ್ನು ಯಾವುದಕ್ಕೆ ಉಟ್ಕೊತೀನಿ ಅಂತ ಗೊತ್ತಿಲ್ಲ. ಇದ್ರದ್ದು ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಇನ್ನೂ ಮಾಡಿಸಿಲ್ಲ. ಹಾಗೆ ಇದು 3 ಸೀರೆನೂ ಕೂಡ ಸಿಂಧನೂರು ಅಮರ್ದೀಪಲ್ಲೇನೆ ತೊಗೊಂಡಿರೋದು. ಫ್ರೆಂಡ್ಸ್, ಇದೊಂದು ತೊಗೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸಿಲ್ವರ್ ಜೆರಿ ಬಾರ್ಡ್ರು. ಇದು ಒಂಥರ ಕಾಫಿ ಮೆರೂನ್ ಕಲರ್, ತುಂಬ ಚೆನ್ನಾಗಿದೆ. ಇದು ಅಲ್ಲಿ ವೇರ್ ಮಾಡಿ ನೋಡ್ಬೋದು ನೀವು. ಇದರಲ್ಲಿ ತುಂಬಾ ಕಲರ್ಸ್ ಇತ್ತು, ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಗೋಲ್ಡ್ ಕಲರ್ ಒಂದು ತೊಗೊಂಡಿದ್ದೀನಿ. ಈ ಪ್ಯಾಟ್ರನ್ನು ಗೋಲ್ಡ್ ಕಲರ್ ಸೀರೆ ಇದೆ ನನ್ನ ಹತ್ರ. ಒಂದು 3 ಸೀರೆ ಇದೆ. ಬಟ್ ನೋಡಿದ ಕೂಡಲೇ ಯಾಕೋ ಇದನ್ನು ಇಷ್ಟ ಆಯಿತು. ಇದು ಡಿಸೈನ್ಸ್ ಎಲ್ಲ ಇದರಲ್ಲಿ 2 ಕಲರ್ ಇತ್ತು. ಒಂದು ಬೇಬಿ ಪಿಂಕ್ ಬಂದಿತ್ತು, ಇದು ಈ ಕಲರ್ ಒಂದು. ಇದೊಂದು ಇರಲಿ ಅಂತ ಇದೊಂದು ಪೀಸ್ ತೊಗೊಂಡಿದ್ದೀನಿ. ಇದ್ರದ್ದು ಕೂಡ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು. ಹಾಗೆ ಫೈನಲ್ ಲಾಸ್ಟ್ ಸೀರೆ, ಇದು ರಿಸೆಪ್ಷನ್ ಸೀರೆ. ಇದು ಆಲ್ರೆಡಿ ನೋಡಿರ್ತೀರಾ. ಇದು ವೇರ್ ಮಾಡಿ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಈ ಕಲರ್ ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಇದು ಮೊಬೈಲಲ್ಲಿ ಅಷ್ಟು ಅಬ್ಸರ್ವ್ ಆಗ್ತಾ ಇದೆನೋ ಏನೋ ಗೊತ್ತಿಲ್ಲ ನನಗೆ. ಲೈಟ್ ಕನಕಾಂಬ್ರ, ಬೇಬಿ ಪಿಂಕ್ ಲೈಟ್ ಕನಕಾಂಬ್ರ, ಅದಕ್ಕೆ ಗೋಲ್ಡು ಜೆರಿದು ಫ್ಲವರ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಬಟ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಈ ಕಲರ್ ಇರಲಿಲ್ಲ, ಹಂಗಾಗಿ ಈ ಕಲರ್ ತಗೊಂಡೆ ನಾನು. ಇದು ಶಾಪಿಂಗ್ ವಿಡಿಯೋ. ಹಾಗೆ ಸಣ್ಣ ಪುಟ್ಟದ್ದು ಆ ಸೀರೆಗೆ ಬೇಕಿರೋಂಥದ್ದು ಜ್ಯುವೆಲರಿ ಸೆಟ್ ಆಯಿತು, ಓಲೆ ಆಯಿತು, ಅದನ್ನೆಲ್ಲ ಕೂಡ ತೊಗೊಂಡಿದ್ದೀನಿ.
ಓಕೆ ಫ್ರೆಂಡ್ಸ್, ಇಷ್ಟು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳು ನೋಡಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ಮೂವ್ ಆಗೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್, ನಮಸ್ಕಾರ.